ಸೆಂಟ್ರಲ್ ಜೈಲಿನಲ್ಲಿ ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಪತ್ತೆಯಾದ ಮೊಬೈಲ್ನಲ್ಲಿ ಏರ್ಟೆಲ್ ಸಿಮ್ ಪತ್ತೆಯಾಗಿರೋದು. ಪ್ರಜ್ವಲ್ ಬಳಸ್ತಾ ಇದ್ದಂತ ಆ ಸಿಮ್ ಕಾರ್ಡ್ ಯಾರದ್ದು? ಪ್ರಜ್ವಲ್ ಬಳಿ ಪತ್ತೆಯಾದ ಮೊಬೈಲ್ನಲ್ಲಿ ಏರ್ಟೆಲ್ ಸಿಮ್ ಇತ್ತು. ಏರ್ಟೆಲ್ ಸಿಮ್ ಅನ್ನ ಬಳಸ್ತಾ ಇದ್ರು. ಹಾಗಾದ್ರೆ ಪ್ರಜ್ವಲ್ ಬಳಸ್ತಾ ಇದ್ದ ಆ ಸಿಮ್ ಕಾರ್ಡ್ ಯಾರದ್ದು? ಪ್ರಜ್ವಲ್ ಯಾವತ್ತಿಂದ ಆ ಸಿಮ್ ಕಾರ್ಡ್ ಅನ್ನ ಬಳಸ್ತಿದ್ದ? ಜೈಲಿನ ಟವರ್ನಲ್ಲಿ ಸಿಮ್ ಯಾವಾಗಿನಿಂದ ಆಕ್ಟಿವ್ ಆಗಿದೆ? ಸಿಮ್ ಯಾರ ಹೆಸರಲ್ಲಿದೆ ಅಂತ ಪತ್ತೆ ಹಚ್ಚೋದಕ್ಕೆ ಈಗ ಪ್ಲಾನ್ ಮಾಡಿದ್ದಾರೆ ಪೊಲೀಸರು. ಪ್ರಜ್ವಲ್ ಬಳಸ್ತಾ ಇದ್ದ ಸಿಮ್ನ ವಿವರ ಕೋರಿ ಏರ್ಟೆಲ್ಗೆ ಪತ್ರ ಬರೆಯಲಾಗಿದೆ. ಸಿಮ್ನ ವಿವರ ಕೋರಿ ಏರ್ಟೆಲ್ ಕಂಪನಿಗೆ ಪತ್ರ ಬರೆದಿರುವಂತ ಪೊಲೀಸರು ಈ ನಂಬರ್ನ ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಅಂತೇಳಿ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಸೋಮವಾರದೊಳಗೆ ಪೊಲೀಸರ ಕೈ ಸೇರಲಿದೆ ಸಿಮ್ ಕಾರ್ಡ್ನ ಮಾಹಿತಿ. ಈ ಸಿಮ್ ಕಾರ್ಡ್ ಅಂದ್ರೆ ಯಾವುದೇ ಸಿಮ್ ತೆಗೆದುಕೊಳ್ಬೇಕು ಅಂದ್ರೂ ಆಧಾರ್ ಕಾರ್ಡ್ ಕೊಡಬೇಕು. ಯಾರು ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಸಿಮ್ ಖರೀದಿ ಮಾಡಿದ್ದಾರೆ, ಯಾವಾಗ ಖರೀದಿ ಮಾಡಿದ್ದು, ಮತ್ತೆ ಈ ಒಂದು ಜೈಲ್ನ ಟವರ್ನಲ್ಲಿ ಯಾವಾಗಿಂದ ಈ ಒಂದು ಸಿಮ್ ಕನೆಕ್ಟ್ ಆಗಿರೋದು, ಯಾವಾಗಿಂದ ಇವರು ಈ ಫೋನಲ್ಲಿ ಮಾತನಾಡ್ತಾ ಇದ್ರು, ಸಿಮ್ ಯೂಸ್ ಮಾಡ್ತಾ ಇದ್ರು, ಇದೆಲ್ಲದ್ರ ಬಗ್ಗೆನೂ ಮಾಹಿತಿ ಬೇಕು ಅಂದ್ರೆ ಏರ್ಟೆಲ್ನವರೇ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಹೀಗಾಗಿ ಸದ್ಯ ಏರ್ಟೆಲ್ಗೆ ಇದೆಲ್ಲದ್ರ ಡೀಟೇಲ್ಸ್ ಕೊಡಿ ಅಂತೇಳಿ ಮಾಹಿತಿ ಕೋರಿ ಪತ್ರವನ್ನ ಬರೆದಿದ್ದಾರೆ ಪೊಲೀಸರು. ಸದ್ಯಕ್ಕಂತೂ ಪ್ರಜ್ವಲ್ ಸಂಕಷ್ಟಗಳಲ್ಲಿ ಮತ್ತೆ ಸಿಲುಕಾಕೊಳ್ತಿದ್ದಾರೆ. ಕಾರಣ ತಾವೇ ಮಾಡ್ಕೊಳ್ತಾ ಇರುವಂತ ಸ್ವಯಂಕೃತ ಅಪರಾಧ. ಜೈಲ್ನಲ್ಲಿದ್ದ ಸಂದರ್ಭದಲ್ಲಿ ಕೈದಿ ಬಟ್ಟೆಯನ್ನ ಧರಿಸಬೇಕು, ಆದರೆ ಧರಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಮೊಬೈಲ್ ಯೂಸ್ ಮಾಡುವಂತಿಲ್ಲ, ಮಾಡ್ತಿದ್ದಾರೆ. ಅಷ್ಟಿಲ್ಲ, ವಿಡಿಯೋಗಳು ನೋಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಸದ್ಯಕ್ಕೆ ಈಗ ಪ್ರಜ್ವಲ್ ಮೇಲೆ ಮತ್ತೆ FIR ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು.